ಮಾಜಿ ಮಂತ್ರಿಗೆ ಸಿಗ್ತಾನೆ ಇಲ್ಲ ರಿಲೀಫ್. ಹಾಸನದಲ್ಲಿ ಮಹಿಳೆಯ ಕಿಡ್ನಾಪ್ ಮಾಡಿಸಿದ ಆರೋಪ ಬಹಳ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಅನ್ನು ಕೊಟ್ಟಿದೆ. ಎಚ್.ಡಿ. ರೇವಣ್ಣ ನ್ಯಾಯಾಂಗ ಬಂಧನಕ್ಕೆ ಆದೇಶ ಮಾಜಿ ಮಂತ್ರಿಗೆ ರಿಲೀಫ್ ಅನ್ನು ಸಿಗ್ತಾನೆ ಇಲ್ಲ. ಹಾಸನದಲ್ಲಿ ಮಹಿಳೆಯ ಕಿಡ್ನಾಪ್ ಮಾಡಿಸಿದ ಆರೋಪದ ಅಡಿಯಲ್ಲಿ ಎಚ್.ಡಿ. ರೇವಣ್ಣ ಅವರಿಗೆ ನ್ಯಾಯಾಂಗ ಬಂಧನಕ್ಕೆ ಆದೇಶವನ್ನ ಹೊರಡಿಸಲಾಗಿದೆ. ಬೆಂಗಳೂರಿನ 17ನೇ ಎಸಿಎಂಎಂ ಕೋರ್ಟ್ನಿಂದ ತೀರ್ಪನ್ನ ಹೊರಡಿಸಲಾಗಿದೆ. ನ್ಯಾಯಾಧೀಶರಾದಂತಹ ರವೀಂದ್ರ ಕುಮಾರ್ ಬಿ ಕಟ್ಟಿಮನಿ ಅವರು ತೀರ್ಪನ್ನ ಹೊರಡಿಸಿದ್ದಾರೆ. ಆರೋಪಿ ರೇವಣ್ಣ ಪರ ವಕೀಲ ಮೂರ್ತಿ ಅವರು ವಾದವನ್ನ ಮಂಡಿಸಿದರು. ಮೇ 14ರವರೆಗೂ ಕೂಡ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ನ್ಯಾಯಾಂಗ ಬಂಧನದಲ್ಲಿ ಇರಲಿದ್ದಾರೆ. 6 ದಿನ ಎಚ್.ಡಿ. ರೇವಣ್ಣ ಪರಪ್ಪನ ಅಗ್ರಹಾರದಲ್ಲಿ ವಾಸ್ತವ್ಯವನ್ನ ಹೂಡಲಿದ್ದಾರೆ. ಇವತ್ತು ಮತ್ತೊಂದು ಕಡೆ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಿಚಾರಣೆಯೂ ಕೂಡ ನಡೆಯುತ್ತೆ. ನಾವು ಗಮನಿಸ್ತಾ ಇದ್ದೀವಿ, ಈಗಾಗಲೇ ಏನು ಬರೋಬ್ಬರಿ 20 ದಿನಗಳಿಂದಲೂ ಕೂಡ ಪ್ರಜ್ವಲ್ ರೇವಣ್ಣ ಹಾಗೆ ಎಚ್.ಡಿ. ರೇವಣ್ಣನವರ ಲೈಂಗಿಕ ದೌರ್ಜನ್ಯ ಇಡೀ ರಾಜ್ಯದಾದ್ಯಂತ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಗದ್ದಲವನ್ನ ಉಂಟು ಮಾಡ್ತಾರೆ. ಇತ್ತ ಎಚ್.ಡಿ. ರೇವಣ್ಣ ಅವರು ನಿನ್ನೆ ಜೈಲು ಪಾಲಾಗಿರೋದು ಇತ್ತ ಕುಟುಂಬಸ್ಥರಿಗೆ ಬಹಳ ನೋವನ್ನ ಉಂಟು ಮಾಡಿದೆ. ದೇವೇಗೌಡರ ಮಾನವನ್ನ ಹರಾಜು ಮಾಡಿದ್ರು ಅನ್ನುವಂಥ ನೋವು ಕೂಡ ಇದೆ. ತಂದೆ ದೇವೇಗೌಡರು ಉದ್ಘಾಟನೆ ಮಾಡಿದಂತಹ ಜೈಲಿಗೇನೆ ಮಗ ಕೈದಿಯಾಗಿ ಹೋಗಿರೋದು ಒಂದು ಕಡೆ ಬಹಳ ನೋವಿನ ಸಂಗತಿ ಅಂತಾನೆ ಹೇಳ್ಬೋದು. ಇತ ಎಚ್.ಡಿ. ರೇವಣ್ಣನವರು ಪರಪ್ಪನ ಅಗ್ರಹಾರ ಜೈಲಿಗೆ ಅತಿಥಿಯಾಗಿ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಭಾರಿ ಒಂದು ರೀತಿಯಾದಂತಹ ಆಘಾತವನ್ನ ಸೃಷ್ಟಿ ಮಾಡಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನ್ಯಾಯಾಂಗ ಬಂಧನದಲ್ಲಿ 14 ದಿನಗಳವರೆಗೂ ಕೂಡ ಇರಬೇಕಾಗುತ್ತೆ. ಪರಪ್ಪನ ಅಗ್ರಹಾರಕ್ಕೆ ಎಚ್.ಡಿ. ರೇವಣ್ಣ ಶಿಫ್ಟ್ ಆಗಿದ್ದಾರೆ. ವಿಚಾರಣಾಧೀನ ಕೈದಿ ಸಂಖ್ಯೆ 4567. ಸಂತ್ರಸ್ತ ಮಹಿಳೆ ಅಪಹರಣ ಪ್ರಕರಣ ಸಂಬಂಧ ನ್ಯಾಯಾಂಗ ಬಂಧನಕ್ಕೆ ಒಳಗಾಗಿರುವಂತಹ ಜೆಡಿಎಸ್ನ ಶಾಸಕ ಹಾಗೂ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರನ್ನ ಪರಪ್ಪನ ಅಗ್ರಹಾರ ಕೇಂದ್ರ ಗೃಹಕ್ಕೆ ಶಿಫ್ಟ್ ಮಾಡಲಾಯಿತು. ನಿನ್ನೆ ಸಂತ್ರಸ್ತ ಮಹಿಳೆಯ ಅಪಹರಣ ಪ್ರಕರಣದಲ್ಲಿ ಮೇ 4ರಂದು ಬಂಧಿತರಾಗಿರುವಂತಹ ರೇವಣ್ಣ ಅವರನ್ನ ಈ ಹಿಂದೆ 4 ದಿನಗಳವರೆಗೂ ಕೂಡ ಎಸ್ಐಟಿ ವಶಕ್ಕೆ ಪಡ್ಕೊಂಡಿತ್ತು ಕೂಡ. ಕಸ್ಟಡಿ ಅವಧಿ ಅಂತ್ಯ ಹಿನ್ನೆಲೆ ಇವತ್ತು ಅವರನ್ನ 17ನೇ ಎಸಿಎಂಎಂ ನ್ಯಾಯಾಲಯದ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿತ್ತು. ವಿಚಾರಣೆ ನಡೆಸಿದಂತಹ ನ್ಯಾಯಾಧೀಶರು ಎಚ್.ಡಿ. ರೇವಣ್ಣ ಅವರನ್ನ ಮೇ 14ರವರೆಗೂ ಕೂಡ ನ್ಯಾಯಾಂಗ ಬಂಧನದಲ್ಲಿ ಇಡಿ ಅಂತ ಆದೇಶವನ್ನು ಕೂಡ ಹೊರಡಿಸಿದ್ರು. ಈ ಹಿನ್ನೆಲೆಯಲ್ಲಿ ಅವರನ್ನ ಪರಪ್ಪನ ಅಗ್ರಹಾರ ಜೈಲಿಗೆ ನಿನ್ನೆ ಕರೆತರಲಾಗಿರುವಂಥದ್ದು. ವಿಚಾರಣಾಧೀನ ಕೈದಿ ಸಂಖ್ಯೆ 4567 ರೇವಣ್ಣ ಅವರಿಗೆ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ವಿಚಾರಣಾಧೀನ ಕೈದಿ ಸಂಖ್ಯೆ ನೀಡಿದೆ. ಜೈಲು ಅಧಿಕಾರಿಗಳು ಯುಟಿಪಿ ನಂಬರ್ 4567 ರೇವಣ್ಣ ಅವರಿಗೆ ನೀಡಿದ್ದಾರೆ. ಸದ್ಯ ಕಾರಾಗೃಹದಲ್ಲಿನ ಕ್ವಾರಂಟೈನ್ ವಿಭಾಗದ ಪ್ರತ್ಯೇಕ ಕೊಠಡಿಯಲ್ಲಿ ರೇವಣ್ಣ ಅವರನ್ನ ಇರಿಸಲಾಗಿದೆ. ರಾಜಕಾರಣಿಯಾಗಿ ಶಾಸಕರಾಗಿ ಐಷಾರಾಮಿ ಜೀವನವನ್ನ ನಡೆಸಿದಂತಹ ರೇವಣ್ಣ ಅವರಿಗೆ ಜೈಲು ಒಂದು ಕಡೆ ಬಹಳ ಈ ರೀತಿ ಪರಿಸ್ಥಿತಿ ಬಂತಲ್ಲ ಅಂತ ನೋವು ಆಗಿದೆ. ಆದರೂ ಕೂಡ ರಾತ್ರಿ ಮುದ್ದೆ ಚಪಾತಿ ಅನ್ನ ಸಾಂಬಾರು ಕೂಡ ಸವಿದಿದ್ದಾರೆ. ಜೈಲೂಟವನ್ನ ರೇವಣ್ಣ ಅವರು ಸವಿದಿರುವಂಥದ್ದು. ಬಿಗಿ ಪೊಲೀಸ್ ಭದ್ರತೆ ಇದೆ ಕೂಡ. ರೇವಣ್ಣ ಅವರನ್ನ ಪರಪ್ಪನ ಅಗ್ರಹಾರಕ್ಕೆ ಕರೆತರುವುದಕ್ಕೆ ಜೈಲಿನ ಬಳಿ ಪೊಲೀಸರು ಬಿಗಿ ಭದ್ರತೆಯನ್ನ ಆಯೋಜನೆ ಮಾಡಿದ್ರು. ನಿನ್ನೆ ಮುಂಜಾಗ್ರತಾ ಕ್ರಮವಾಗಿ ಜೈಲಿನ ಚೆಕ್ ಪೋಸ್ಟ್ ಬಳಿಯೂ ಕೂಡ ಬ್ಯಾರಿಕೇಡ್ ಅನ್ನ ಅಳವಡಿಸಲಾಗಿದೆ. ಗಮನಿಸ್ತಾ ಇದ್ದೀರಾ ನೀವು. ಎಲೆಕ್ಟ್ರಾನಿಕ್ ಸಿಟಿ ಉಪವಿಭಾಗದ 5 ಇನ್ಸ್ಪೆಕ್ಟರ್ಗಳು ಕೂಡ ಬಂದೋಬಸ್ತನ್ನ ಕೈಗೊಂಡಿದ್ರು. ಬ್ಯಾರಿಕೇಡ್ ಹಾಕಿ ಜೈಲು ರಸ್ತೆ ಸಂಪರ್ಕವನ್ನ ಬಂದ್ ಕೂಡ ಮಾಡಲಾಗಿತ್ತು. ಒಟ್ಟಾರೆಯಾಗಿ ಪರಪ್ಪನ ಅಗ್ರಹಾರಕ್ಕೆ ಎಚ್.ಡಿ. ರೇವಣ್ಣ ಶಿಫ್ಟ್ ಆಗಿದ್ದಾರೆ. 14 ದಿನಗಳ ಕಾಲ ನ್ಯಾಯಾಂಗ ಬಂಧನದಲ್ಲಿ ಇರಲಿದ್ದಾರೆ. ಮಾಜಿ ಸಚಿವರಾದಂತಹ
HD ರೇವಣ್ಣನವರು. It's a